My burden is ನನ್ನ ಭಾರ ಏನಪ್ಪಾ ಅಂದ್ರೆ primarily this evening, this afternoon, something special ಈ ಸಮಯದಲ್ಲಿ ಒಂದು ವಿಶೇಷವಾದಂತ ಸಂದೇಶವನ್ನ ಹಂಚಿಕೊಳ್ಳುವುದಾಗಿದೆ. for those whom we know, whom we come across, ಮುಖ್ಯವಾಗಿ ನನಗೆ ಪರಿಚಿತರಾದ ಅಥವಾ ನಾವು ಭೇಟಿಯಾಗುವ ಜನರಲ್ಲಿ ಕೆಲವರು who may not make it into the kingdom of God in the final day. ಕೊನೆಯ ದಿನದಲ್ಲಿ ದೇವರ ರಾಜ್ಯಕ್ಕೆ ಸೇರದೇ ಇರಬಹುದಾದಂತ ಜನರಿಗಾಗಿ ಇರುವಂತ ಸಂದೇಶವನ್ನ ಹೊತ್ತು ತಂದಿದ್ದೇನೆ. There's a song that families sometimes sing, will the circle be unbroken? ಕೆಲವೊಮ್ಮೆ ಕುಟುಂಬಗಳು ಪ್ರಾರ್ಥನೆಗಾಗಿ ಒಟ್ಟಾಗಿ ಸೇರುವಾಗ ಹಾಡುವಂತ ಒಂದು ಹಾಡು ಈ ರೀತಿಯಾಗಿದೆ, ನಮ್ಮ ವೃತ್ತವು ತುಂಡಾಗದೆ ಪೂರ್ಣವಾಗಿ ಇರುತ್ತದೆಯೇ. By and by, the sweet by and by, where the family all meeting together for family prayer, all the children there. ಆ ದಿನದಲ್ಲಿ, ಆ ಮಧುರ ದಿನದಲ್ಲಿ ಎಂಬುವಂತ ಹಾಡು. ಈಗ ಕುಟುಂಬ ಪ್ರಾರ್ಥನೆಗಾಗಿ ಕುಟುಂಬವು ಸೇರುವಾಗ ಎಲ್ಲಾ ಮಕ್ಕಳು ಅಲ್ಲಿ ಸೇರುತ್ತಾರೆ. And years later the children have grown up and left home, and then one day Christ comes. ಅನೇಕ ವರ್ಷಗಳ ನಂತರ ಮಕ್ಕಳು ದೊಡ್ಡವರಾಗಿ ಮನೆ ಬಿಟ್ಟು ಹೋಗಿರುತ್ತಾರೆ. ನಂತರ ಒಂದು ದಿನ ಕ್ರಿಸ್ತನು ತಿರುಗಿ ಬರುತ್ತಾನೆ. And there are gaps in that family. Some people are not converted, some people are not in God's kingdom. ಆಗ ಕುಟುಂಬದಲ್ಲಿ ಬಿರುಕು ಏರ್ಪಟ್ಟಿರುತ್ತದೆ. ಕುಟುಂಬದ ಕೆಲವು ಸದಸ್ಯರು ಮಾನಸಾಂತರ ಹೊಂದಿರುವುದಿಲ್ಲ, ಅವರಲ್ಲಿ ಕೆಲವರು ದೇವರ ರಾಜ್ಯಕ್ಕೆ ಸೇರಿರುವುದಿಲ್ಲ. So it's very important that we take this seriously. ಇದನ್ನು ಗಂಭೀರವಾಗಿ ಪರಿಗಣಿಸುವಂತದ್ದು ಬಹಳ ಪ್ರಮುಖವಾಗಿದೆ. In our immediate family, no one should be missing in the final day when Christ comes again. ಕ್ರಿಸ್ತನು ತಿರುಗಿ ಬರುವ ಕೊನೆಯ ದಿನದಲ್ಲಿ ನಮ್ಮ ಸ್ವಂತ ಕುಟುಂಬವು ಅಲ್ಲಿ ಸೇರುವಾಗ ಅಲ್ಲಿ ಯಾರೂ ಕೂಡ ತಪ್ಪಿ ಹೋಗಬಾರದು. And many of you are fortunate that you have ನೀವೆಲ್ಲ ಧನ್ಯರು, ಯಾಕಂದ್ರೆ understood these truths when your children are small or not recently married. ನೀವು ಧನ್ಯರು, ಏಕೆಂದರೆ ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ದಾರೆ ಅಥವಾ ನೀವು ಇತ್ತೀಚೆಗೆ ಮದುವೆಯಾಗಿದ್ದೀರಿ ಮತ್ತು ನೀವು ಈ ಸತ್ಯಾಂಶವನ್ನು ಈಗಲೇ ಅರ್ಥ ಮಾಡಿಕೊಂಡಿದ್ದೀರಿ. I'm very thankful that I understood this before I got married. ನಾನು ಕೃತಜ್ಞತನಾಗಿದ್ದೇನೆ, ಯಾಕಂದ್ರೆ ಮದುವೆ ಆಗುವ ಮುನ್ನವೇ ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೆ. So that my burden was that every one of my ನನ್ನ ಭಾರ ಏನಪ್ಪಾ ಅಂತಂದ್ರೆ children should be in God's kingdom and be useful to God while they're on earth. ನನ್ನ ಎಲ್ಲಾ ಮಕ್ಕಳು ದೇವರ ರಾಜ್ಯಕ್ಕೆ ಬಾಧ್ಯರಾಗಿರಬೇಕು, ಇಹಲೋಕದಲ್ಲಿದ್ದಾಗ ದೇವರಿಗೆ ಪ್ರಯೋಜನಕಾರಿಯಾಗಿರಬೇಕು. That should be our burden for every one of our children. ನಮ್ಮ ಎಲ್ಲಾ ಮಕ್ಕಳಿಗಾಗಿ ನಾವು ಈ ರೀತಿಯ ಭಾರವನ್ನೇ ಹೊಂದಿಕೊಂಡಿರಬೇಕು. Sometimes we take so many things for granted. I find that with many believers. ಕೆಲವೊಮ್ಮೆ ನಾವು ಅನೇಕ ಸಂಗತಿಗಳನ್ನ ಸಮ್ಮತಿಸಿಕೊಳ್ಳುತ್ತೇವೆ. ಇದನ್ನ ನಾನು ಅನೇಕ ವಿಶ್ವಾಸಿಗಳಲ್ಲಿ ಕಂಡುಕೊಂಡಿದ್ದೇನೆ. They don't believe that Jesus meant what he said. It's amazing. ಯೇಸು ಹೇಳಿದ್ದು ಅರ್ಥಪೂರ್ಣವಾಗಿದ್ದು ಎಂಬುದನ್ನ ಅನೇಕ ವಿಶ್ವಾಸಿಗಳು ನಂಬೋದಿಲ್ಲ. ಇದು ಒಂದು ವಿಸ್ಮಯ. You know, in India we have newspapers and in different languages. ಭಾರತ ದೇಶದಲ್ಲಿ ಅನೇಕ ವಾರ್ತಾಪತ್ರಿಕೆಗಳು ಬೇರೆ ಬೇರೆ ಭಾಷೆಗಳಿಂದ ಮುದ್ರಣಗೊಂಡಿರುತ್ತವೆ. And I've seen many of those newspapers in different languages. Almost every day there'll be a obituary. ಆ ವಾರ್ತಾಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ಒಂದಲ್ಲ ಒಂದು ಶ್ರದ್ಧಾಂಜಲಿ ಪ್ರಕಟವಾಗುತ್ತದೆ. Column. Obituary, for those of you who don't know, is ಪತ್ರಿಕೆಯ ಒಂದು ಭಾಗದಲ್ಲಿ ಅದು ಪ್ರಕಟವಾಗಿರುತ್ತದೆ. ನಿಮ್ಮಲ್ಲಿ ಅನೇಕರಿಗೆ ಶ್ರದ್ಧಾಂಜಲಿ ಎಂಬುವಂತದ್ದು ಗೊತ್ತಿಲ್ಲ ಅಂದ್ರೆ, where they describe about a person's death when he was born and when he died. ಶ್ರದ್ಧಾಂಜಲಿ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸಾವಿನ ಕುರಿತು ಅಲ್ಲಿ ಪ್ರಕಟವಾಗಿರುತ್ತದೆ. ಆತನು ಯಾವಾಗ ಹುಟ್ಟಿದ, ಎಲ್ಲಿ ಸತ್ತ ಎಂಬುವಂತ ವಿಷಯಗಳು. And very often it doesn't matter what their religion is, whether they are Christians or Hindus or Muslims or anybody. ಅವರ ಧರ್ಮ ಯಾವುದಾದ್ರೂ ಕೂಡ ಆಗಿರಬಹುದು, ಕ್ರೈಸ್ತನಾಗಿರಬಹುದು, ಮುಸಲ್ಮಾನ ಆಗಿರಬಹುದು ಅಥವಾ ಹಿಂದೂ ಕೂಡ ಆಗಿರಬಹುದು. It will be written very often at the bottom, they are now at the feet of the Lord. Everyone. ಅಲ್ಲಿ ಕೆಳಗಡೆ ಬರೆದಿರತ್ತೆ, ಇವರುಗಳು ಈಗ ಕರ್ತನ ಪಾದದ ಬಳಿಯಲ್ಲಿ ಇದ್ದಾರೆ ಎಂಬುದಾಗಿ. ಪ್ರತಿಯೊಬ್ಬರು. Nowhere do you describe, no one is mentioned as he's gone to hell. Or we don't know where he is. ಯಾರು ಕೂಡ ನಮೂದಿಸಿರುವುದಿಲ್ಲ ಆತನು ಎಲ್ಲಿ ಹೋದ, ನರಕಕ್ಕೆ ಹೋದ ಎಂಬುದಾಗಿ. Every one of those obituary columns are absolutely certain, whatever religion they are in the presence of the Lord. ಪ್ರತಿಯೊಬ್ಬರ ವಿಷಯವಾಗಿ ಶ್ರದ್ಧಾಂಜಲಿ ಪ್ರಕಟವಾಗಿರುತ್ತದೆ. ಅವರ ಧರ್ಮ ಯಾವುದೇ ಆಗಿರಬಹುದು, ಅವರು ಕರ್ತನ ಸಮ್ಮುಖದಲ್ಲಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿರುತ್ತದೆ. Well, I don't agree with that. Either Jesus' words are true or they are false. And if Jesus' words are true, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಒಂದು, ಯೇಸು ಸ್ವಾಮಿ ಮಾತು ಸುಳ್ಳಾಗಿರಬೇಕು, ಇಲ್ಲ ನಿಜ ಆಗಿರಬೇಕು. ಯೇಸು ಸ್ವಾಮಿಯ ಮಾತು ನಿಜವಾಗಿದೆ. And the words of the Holy Spirit in Scripture are true. Many of those people are not in the presence of the Lord. ಸತ್ಯವೇದದಲ್ಲಿನ ಪವಿತ್ರಾತ್ಮನ ವಾಕ್ಯಗಳು ಅಥವಾ ಮಾತುಗಳು ಸತ್ಯವಾಗಿದೆ. ಇಲ್ಲಿ ಪ್ರಕಟಗೊಂಡಂತ ಅನೇಕ ಜನರು ಕರ್ತನ ಸಮ್ಮುಖದಲ್ಲಿ ಇರುವುದಿಲ್ಲ. Because Jesus said very clearly when he told the disciples to go and preach the gospel. ಯಾಕಂದರೆ ಯೇಸು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ, ತಮ್ಮ ಶಿಷ್ಯಂದಿರಿಗೆ ಹೋಗಿ ಸುವಾರ್ತೆ ಸಾರಿರಿ ಎಂಬುದಾಗಿ ಹೇಳುವಾಗ, in all the world, he said in Mark 16, go and preach the gospel to all creation. Mark 16:15. ಮಾರ್ಕ 16ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದರು, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ. And my dear brothers and sisters, that is a commission that comes to us. ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಆಜ್ಞೆಯು ನಮ್ಮ ಬಳಿ ಕೂಡ ಬರುತ್ತದೆ. We must be burdened about those we know who are not converted. ನಮಗೆ ಪರಿಚಿತರಿರುವಂತ, ಪರಿವರ್ತನೆ ಹೊಂದದೇ ಇರುವಂತವರ ಬಗ್ಗೆ ನಾವು ಭಾರವುಳ್ಳವರಾಗಿರಬೇಕು. Those who are close to us, we don't have to think of
every Tom, Dick, and Harry that we know in the office or anywhere. Those who are close to us, relatives. ಹಾಗಂತ ಬೇರೆ ಬೇರೆ ಕಡೆ ಇರುವಂತ ಮತ್ತು ಕಚೇರಿಯಲ್ಲಿರುವಂತ ಜನರ ಬಗ್ಗೆ ಅನ್ನುವುದಕ್ಕಿಂತ ನಮಗೆ ಹತ್ತಿರವಾದಂತ ಸಂಬಂಧಿಗಳ ಬಗ್ಗೆ ನಾವು ಭಾರವುಳ್ಳವರಾಗಿರಬೇಕು. Those who are very close friends of ours. Go into all the world and preach the gospel to every creature. ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಇರಬಹುದು. ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲಾ ಸೃಷ್ಟಿಗೆ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ ಯೇಸು ಹೇಳಿದರು. He who has believed and has been baptized will be saved. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. But he who does not believe, baptism is not mentioned there, will be condemned. ನಂಬದೆ ಹೋಗುವವನು ದೀಕ್ಷಾಸ್ನಾನ ಎಂಬುದಾಗಿ ಅಲ್ಲಿ ನಮೂದಿಸಿಲ್ಲ, ಆತನು ದಂಡನೆಗೆ ಗುರಿಯಾಗುವನು ಎಂಬುದಾಗಿದೆ. That's clear. To me, it's just there's going to be a division, and ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಒಂದು ಅಲ್ಲಿ ವಿಭಾಗಿಸುವಿಕೆ ಅನ್ನುವಂಥದ್ದು ಏರ್ಪಡುತ್ತದೆ. I don't want to get a surprise in the final day about we know our own families. ಕೊನೆ ದಿನದಲ್ಲಿ ನಾನು ಆಶ್ಚರ್ಯಕ್ಕೆ ಒಳಗಾಗಬಾರದು. ನಮ್ಮ ಸ್ವಂತ ಕುಟುಂಬವು are in God's kingdom, but we need to have a burden for those whom the Lord has allowed to come to know us. ದೇವರ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ನಮ್ಮನ್ನು ಅರಿತುಕೊಳ್ಳುವಂತೆ ಕರ್ತನು ಅನುಮತಿಸಿದಂತವರ ವಿಷಯವಾಗಿ ನಾವು ಭಾರವುಳ್ಳವರಾಗಿರಬೇಕು. And many I think of many believers as well who ಅನೇಕ ವಿಶ್ವಾಸಿಗಳು ಕೂಡ do not realize the truth of words like this. They say, well, I have accepted the Lord. ಈ ರೀತಿಯ ವಾಕ್ಯವನ್ನ ಗ್ರಹಿಸಿಕೊಳ್ಳುವುದಿಲ್ಲ. ಅವರು ಹೇಳುತ್ತಾರೆ, ನಾನು ಕರ್ತನನ್ನ ಸ್ವೀಕಾರ ಮಾಡಿಕೊಂಡಿದ್ದೇನೆ ಎಂಬುದಾಗಿ. But it says in Hebrews chapter 3 and verse 14 that we become partakers of Christ. ಆದರೆ ಇಬ್ರಿಯ 3ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಕ್ರಿಸ್ತನಲ್ಲಿ ನಾವು ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ. If we hold fast the beginning of our confidence firm until the end. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೆ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಎಂಬುದಾಗಿ ಅಲ್ಲಿ ಹೇಳುತ್ತದೆ. There's a big capital IF. ಅಲ್ಲಿ ದೊಡ್ಡ ಅಕ್ಷರ ಈ ರೀತಿಯಾಗಿ ಬರುತ್ತದೆ, ಪಕ್ಷಕ್ಕೆ ಅಥವಾ ಒಂದು ವೇಳೆ ಎಂಬುದಾಗಿ. If. And that means what about read it the other way? If we do not hold fast. ನಾವು ಈ ರೀತಿಯಾಗಿ ಹೇಳಬಹುದಾದಲ್ಲಿ, ಒಂದು ವೇಳೆ ನಾವು ದೃಢವಾಗಿ ಹಿಡಿದುಕೊಳ್ಳದಿದ್ದರೆ, the beginning of our assurance, so we started off our Christian life firm until the end, we will not be partakers of Christ finally. ಮೊದಲಿಂದಿರುವ ಭರವಸವನ್ನು, ಅಂದರೆ ಕ್ರೈಸ್ತತ್ವವನ್ನ ನಾವು ಹೇಗೆ ಪ್ರಾರಂಭಿಸಿದೆವಲ್ಲ ಅದನ್ನು ದೃಢವಾಗಿ ಹಿಡಿದುಕೊಳ್ಳಲಿಲ್ಲ ಅಂತಂದ್ರೆ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿರುವುದಿಲ್ಲ ಅಂತಿಮವಾಗಿ.